ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಾವು ಈ ಭೂಮಿಗೆ ಕೆಲವು ದಿನ ಇದ್ದು ಹೋಗಲು ಬಂದ ಅತಿಥಿಗಳು ಅಷ್ಟೇ ಹೊರತು ಮಾಲೀಕರಲ್ಲ. ಎಲ್ಲರೂ ಅಷ್ಟೇನೆ, ಇವತ್ತಿರ್ತೀವಿ, ನಾಳೆ ಹೋಗ್ತಾ ಇರ್ತೀವಿ. ಆದರೆ ಮಳೆ ಹೊಡ್ಕೊಂಡು ಇಲ್ಲೇ ಇರ್ತೀವಿ ಅಂತ ನಾವು ಮಾಡ್ತೀವಿ ಅಷ್ಟೇನೇನೆ. ಯಾವುದೂ ಇಲ್ಲ, ಎಲ್ಲ ನಾಟಕ. 2 ದಿನದ ಹುಟ್ಟು ಸಾವು 2 ಮಧ್ಯೆ ನಾಟಕ ಅಷ್ಟೇ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಭೀಮ ಮತ್ತು ಹನುಮಂತನ ಕಥೆನ ತಿಳ್ಕೊಳ್ಳೋಣ. ಒಮ್ಮೆ ಕೌರವರು ಪಾಂಡವರನ್ನು ಪಗಡೆಯಾಟದಲ್ಲಿ ಸೋಲಿಸಿ ಅವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಿದರೋ. ಪಾಂಡವರು ತಮ್ಮ ಹೆಂಡತಿ ದ್ರೌಪದಿಯೊಡನೆ ಕಾಡಿನಲ್ಲಿ ಹಣ್ಣು ಹಂಪಲು ಗಿಡ ಮೂಲಾದಿಗಳನ್ನು ಸೇವಿಸುತ್ತಾ ವಾಸವಾಗಿದ್ದರು. ಒಂದು ದಿನ ಗಾಳಿಯಲ್ಲಿ ಹೂವಿನ ಪರಿಮಳವೊಂದು ತೇಲಿ ಬಂತು. ದ್ರೌಪದಿಗೆ ಆ ಹೂವನ್ನು ಕಾಣಬೇಕೆಂದು ಆಸೆಯಾಯಿತು. ಅವಳು ಭೀಮನ ಬಳಿಗೆ ಬಂದು, ಭೀಮ, ಆ ಪರಿಮಳದ ಹೂವನ್ನು ನನಗೆ ಕೊಡುತ್ತೀಯಾ ಎಂದು ಕೇಳಿದಳು. ಭೀಮ ಪರಿಮಳದ ಬೆನ್ನು ಹತ್ತಿ ಹೂವನ್ನು ಹುಡುಕುತ್ತಾ ಹೊರಟ. ಕಾಡು ಮೇಡುಗಳನ್ನು ಬೆಟ್ಟಗುಡ್ಡಗಳನ್ನು ದಾಟಿ ಭೀಮ ನಡೆದಾಗ ಎದುರಿಗೆ ಸಿಕ್ಕದ್ದನ್ನೆಲ್ಲ ತನ್ನ ಗದೆಯಿಂದ ಸವರಿ ಮುಂದುವರಿಯುತ್ತಿದ್ದ. ಆಗ ಹೂವು ಹಣ್ಣುಗಳಿಂದ ಸೊಗಸಾದ ತೋಟವೊಂದು ಸಿಕ್ಕಿತು. ಅಲ್ಲಿ ಕಿರಿದಾದ ದಾರಿಯಲ್ಲಿ ಕಪಿಯೊಂದು ಮಲಗಿತ್ತು. ಅದನ್ನು ನೋಡಿ ಸಿಟ್ಟಿನಿಂದ ಭೀಮ ನುಡಿದ, ಎಲೆ ಕಪಿಯೇ, ದಾರಿ ಗಡ್ಡವಾಗಿ ಏಕೆ ಮಲಗಿದ್ದೀಯಾ? ಅತ್ತ ಸರಿ ಅಂತ. ಕೆಲವರು ದುರಹಂಕಾರದವರು ಇರ್ತಾರಲ್ಲ, ಹಾಗೆ ಕಪಿ ನುಡಿಯಿತು, ಅಯ್ಯ, ನಾನು ವೃದ್ಧನಾಗಿದ್ದೇನೆ, ಎದ್ದು ಓಡಾಡಲೂ ಆಗುವುದಿಲ್ಲ, ನನ್ನನ್ನು ಬಳಸಿಕೊಂಡು ಹೋಗಬಾರದೇ ಅಂತ ಕೇಳುತ್ತೆ. ಭೀಮ ಕೋಪದಿಂದ ಕೆಂಡವಾಗಿ, ಮೂರ್ಖ ಕಪಿಯೇ, ನಾನು ಯಾರಂತೂ ಗೊತ್ತಿಲ್ಲವೇ? ನಾನು ಪಾಂಡವರಲ್ಲೊಬ್ಬನಾದ ಪರಾಕ್ರಮಿ ಭೀಮ. ನನಗೆ ಬಳಸು ದಾರಿಯಲ್ಲಿ ಹೋಗುವ ಅಭ್ಯಾಸವಿಲ್ಲ. ಪಕ್ಕಕ್ಕೆ ಸರಿದು ಜಾಗ ಮಾಡಿಕೊಡು, ಇಲ್ಲದಿದ್ದರೆ ನಿನ್ನ ಗತಿ ನೆಟ್ಟಗಾಗುವುದಿಲ್ಲ ಎಂದ. ಕಪಿ ಮುಗುಳು ನಕ್ಕಿತು. ಓಹೋ, ನೀನೇ ಪರಾಕ್ರಮಿ ಭೀಮನೋ? ಕೌರವರಿಂದ ಪಗಡೆಯಾಟದಲ್ಲಿ ಸೋತಾಗ ನಿನ್ನ ಶೌರ್ಯ ಎಲ್ಲಿ ಹೋಗಿತ್ತಪ್ಪ? ದುಶ್ಯಾಸನ ದ್ರೌಪದಿಯ ಸೀರೆ ಹಿಡಿದಾಗ ನಿನ್ನ ಪರಾಕ್ರಮ ಯಾವ ಊರಿಗೆ ಹೋಗಿತ್ತಪ್ಪ? ತಲೆಹರಟೆ ವಾನರ, ನನಗೆ ಜಾಗ ಬಿಡ್ತೀಯೋ ಇಲ್ಲವೋ ಅಷ್ಟು ಹೇಳು ಎಂದು ಭೀಮ ಅಬ್ಬರಿಸಿದ. ನಿನಗೆ ಸಾಧ್ಯವಿದ್ದರೆ ನನ್ನ ಬಾಲವನ್ನಿತ್ತು ಸರಿಸು, ನೀನು ಮುಂದೆ ಹೋಗಬಹುದು, ನಾನಂತೂ ಮೇಲೇರಾರೆ, ನನಗಾಗದಿಲ್ಲ ಅಂತ ವಾನರ ಹೇಳ್ದ. ಭೀಮ ತನ್ನ ಗದೆಯನ್ನೆತ್ತಿ ಬಾಲವನ್ನು ಅತ್ತ ನೂಕಲು ಹೋದ. ಸಾಧ್ಯವಾಗಲಿಲ್ಲ. ಸ್ವಲ್ಪ ಜೋರಾಗಿಯೇ ತಳ್ಳಿದ. ಮತ್ತಷ್ಟು ಬಲ ಪ್ರಯೋಗಿಸಿದಾಗಲೂ ಬಾಲ ಇನಿತೂ ಅಲ್ಲಾಡಲಿಲ್ಲ. ಭೀಮ ಆಶ್ಚರ್ಯಗೊಂಡು ಗದೆಯನ್ನು ಬಾಲದ ಕೆಳಗೆ ಹಾಕಿ ಮೇಲೆತ್ತಲು ಹೋದ. ಗದೆ ಬಾಲದ ಕೆಳಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿತು. ತನ್ನ ಬಲವನ್ನೆಲ್ಲ ಉಪಯೋಗಿಸಿದರೂ ಭೀಮನಿಗೆ ಗದೆಯನ್ನು ಬಾಲದ ಕೆಳಗಿನಿಂದ ತೆಗೆಯಲಾಗಲಿಲ್ಲ. ತನ್ನಂಥ ಶೌರ್ಯವಂತನಿಗೆ ಸಣ್ಣ ಕಪಿಯೊಂದು ಅಪಮಾನವೇ. ಆಹಾ, ಇದೆಂಥ ಅಪಮಾನ! ಕೋತಿ ಮಾಂತ್ರಿಕವಾಗಿರಬೇಕು ಎಂದು, ಇಲ್ಲದಿದ್ದರೆ ತನ್ನ ಗದೆ ಹಾಗೆ ಸಿಕ್ಕಿಕೊಳ್ಳುತ್ತಿತ್ತೆ ಹಾಗೆ ಯೋಚಿಸಿತು. ಭೀಮ, ಎಲೆ ವಾನರನೇ, ನೀನ್ಯಾರು ಹೇಳು? ನೀನು ಸಾಧಾರಣ ಕಪಿಯ ಹಾಗೆ ಕಾಣೋದಿಲ್ಲ. ಈ ಮಂತ್ರವಿದ್ಯೆಯನ್ನೆಲ್ಲ ಬಿಟ್ಟು ನನ್ನ ಜೊತೆ ಯುದ್ಧಕ್ಕೆ ಬಾ ಎಂದು ನುಡಿದ. ನಾನು ಹನುಮಂತ, ರಾವಣನನ್ನು ಕೊಂದ ರಾಮನ ಬಂಟ. ನಿನ್ನನ್ನು ಬಹಳ ದಿನಗಳಿಂದ ನೋಡಬೇಕೆಂದಿದ್ದೆ ಭೀಮ, ಅದಕ್ಕೆಂದೇ ನಿನ್ನನ್ನು ಮಾತನಾಡಿಸಿಕೊಂಡು ನಿಂತೆ ಎನ್ನುತ್ತಾ ಹನುಮಂತ ಬೆಟ್ಟದೆತ್ತರಕ್ಕೆ ಬೆಳೆದ. ಭೀಮ ಹನುಮಂತನ ಕಾಲಿಗೆ ನಮಸ್ಕರಿಸಿ ಕ್ಷಮಾಪಣೆ ಕೇಳಿದ. ಅನಂತರ ಪರಿಮಳದ ಹೂಗಳಿರುವ ಜಾಗ ಎಲ್ಲಿದೆ ಎಂದು ಪ್ರಶ್ನಿಸಿದ. ಹನುಮಂತ, ಕುಬೇರನ ಸರೋವರದಲ್ಲಿ ಮುಂದಿನ ಪರ್ವತದಾಚೆಗೆ ಹೋಗು ಎಂದು ಭೀಮನನ್ನು ಬೀಳ್ಕೊಡ್ತಾನೆ. ಭೀಮ ಕುಬೇರನ ಸರೋವರಕ್ಕೆ ಹೋಗಿ ಅಲ್ಲಿದ್ದ ಭಟರನ್ನು ಹೂವಿ ಕಾವಲಿದ್ದ ಮೊಸಳೆಗಳನ್ನೂ ಸಾಯಿಸಿ ಹೂವನ್ನು ಕಿತ್ತು ತಂದು ದ್ರೌಪದಿಗೆ ಕೊಟ್ಟ. ದ್ರೌಪದಿ ಸುಪ್ರೀತಳಾದಳು. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕದಾದ್ರೂ ಚೊಟ್ಟವಾಗೇ ಇದೇ ಕತೆ ಅಲ್ವಾ? ಭೀಮ, ನಾವು ದುರಹಂಕಾರ ಪಡಬಾರ್ದು. ಚಿಕ್ಕದಾಗಲಿ ದೊಡ್ಡದಾಗಲಿ ನಾನು 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 ಅನ್ನೋದು, ಹಾಗೆ ಅದನ್ನೆಲ್ಲ ತೋರಿಸಿರೋದಷ್ಟೇನೆ ನಾವು ತಿಳ್ಕೊಂಡು ಹೋಗಬೇಕು. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/3/2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ತಿಥಿ ತದಿಗೆ, ಹಗಲು 4:39, ನಕ್ಷತ್ರ ಚಿತ್ತ, ಹಗಲು 12:23, ಮಳೆ ಉತ್ತರಾಭಾದ್ರ 1ನೇ ಪಾದ, ರಾಹುಕಾಲ 7:59ರಿಂದ 9:30 ತನಕ ಇದೆ. ಗುಳಿಕ ಕಾಲ 2 ಗಂಟೆ 2 ನಿಮಿಷದಿಂದ 3:33 ತನಕ ಇದೆ. ಯಮಗಂಡ ಕಾಲ 11 ಗಂಟೆ 1 ನಿಮಿಷದಿಂದ 12:32 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು.